ದೆಹಲಿ ಕಾರು ಸ್ಫೋಟ ಪ್ರಕರಣ ಸಂಬಂಧಪಟ್ಟಂತೆ ತಡರಾತ್ರಿಯಿಂದ ಕೂಡ ಏನು ಹೆಚ್ಚಿನ ಒಂದು ತನಿಖೆ ಸಾಗ್ತಾ ಇದೆ ಅಂತ ಹೇಳ್ಬೋದು. ನಾವೀಗ ಸ್ಥಳದಲ್ಲಿ ಇರುವಂಥದ್ದು ಏನು ದೆಹಲಿಯ ಕೆಂಪುಕೋಟೆ ಪಕ್ಕದಲ್ಲಿರುವಂಥದ್ದು ಅಂದರೆ ಪ್ರಮುಖ ರಸ್ತೆ ಅಂತ ಹೇಳ್ಬೋದು. ಪ್ರಮುಖವಾಗಿ ಈಗ ತಡರಾತ್ರಿಯಿಂದ ತನಿಖೆ ಮುಂದುವರೆದಿದೆ. ಅಂದರೆ ಇದರಲ್ಲಿ ಒಟ್ಟು 8 ಜನರು ಸಾವು ಮತ್ತು 30ಕ್ಕೂ ಹೆಚ್ಚು ಜನರಿಗೆ ಚಿಕಿತ್ಸೆ ಕೂಡ ನೀಡಲಾಗ್ತಿದೆ. ಏನು I-20 ಕಾರ್ ಸ್ಫೋಟವಾಗಿ ನಡೆದಿರುವಂಥ ಘಟನೆ ಇದು. ಸುಮಾರು 10ಕ್ಕೂ ಹೆಚ್ಚು ವಾಹನಗಳು ಕೂಡ ಹಾನಿಯಾಗಿರುವಂಥದ್ದು. ಅಂದರೆ ಈ ಒಂದು ತೀವ್ರತೆ ಯಾವ ರೀತಿ ಅಂತ ಹೇಳಿದ್ರೆ ಈಗ ಸದ್ಯ ಎಲ್ಲ ಆಯಾಮಗಳಲ್ಲೂ ತನಿಖೆ ನಡೀತಾ ಇರುವಂಥದ್ದು. ಏನು ಕೆಂಪುಕೋಟೆ ಹೊರಭಾಗದಲ್ಲಿ ನಡೆದಿರುವಂಥ ಹಿನ್ನೆಲೆಯಲ್ಲಿ ಸದ್ಯ ಮೇಲ್ನೋಟಕ್ಕೆ ಈಗ ಶಂಕಿತನ ಭಯೋತ್ಪಾದಕನ ದಾಳಿ ಎಂಬ ಶಂಕೆ ಕೂಡ ಒಂದು ತನಿಖೆಯಲ್ಲಿ ಕಾಣ್ತಾ ಇರುವಂಥದ್ದು. ಕಾರಿನಲ್ಲಿ ಸ್ಫೋಟಗಳನ್ನು ತುಂಬಿಕೊಂಡು ಬಂದು ಉದ್ದೇಶಪೂರ್ವಕವಾಗಿ ಸ್ಫೋಟಿಸಿರುವಂಥ ಶಂಕೆ ಕೂಡ ವ್ಯಕ್ತ ಆಗ್ತದೆ. ಮತ್ತೊಂದು ಕಡೆ ಏನೋ ಈ ಒಂದು ದಾಳಿ ಫಿದಾಯಿನ್ ದಾಳಿ ಶೈಲಿಯ ಕಾರ್ಯಾಚರಣೆ ಎಂಬ ಅನುಮಾನ ಕೂಡ ಮೂಡ್ತಾ ಇರುವಂಥದ್ದು. ಅಂದರೆ ಆತ್ಮಾಹುತಿ ದಾಳಿ ಎಂಬ ಶಂಕೆ ಕೂಡ ವ್ಯಕ್ತ ಆಗ್ತದೆ. ಯಾಕಂದರೆ ನಿನ್ನೆ ಮಧ್ಯಾಹ್ನ ಸುಮಾರಿಗೆ 3 ಗಂಟೆ ಸುಮಾರಿಗೆ ಕಾರನ್ನು ಪಾರ್ಕಿಂಗ್ ಇದರಲ್ಲಿ ತಂದು ನಿಲ್ಲಿಸಿ ಮತ್ತೆ ಸಂಜೆ 6:45 ಬಳಿಕ ಒಂದು ಕಾರನ್ನು ಚಾಲನೆಯಲ್ಲಿ ಇಟ್ಕೊಂಡು ಬಂದು ಸ್ಫೋಟ ಮಾಡಿರುವಂಥದ್ದು ಕೂಡ ಇಲ್ಲಿ ತನಿಖೆಯಲ್ಲಿ ಗೊತ್ತಾಗ್ತಾ ಇರುವಂಥದ್ದು. ಇದು ಉದ್ದೇಶಪೂರ್ವಕವಾಗಿಯೇ ಬಳಸಲಾಗಿರುವಂಥ ಕೃತ್ಯ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಈಗ ಸದ್ಯ ಏನು ಪೊಲೀಸರು FIR ದಾಖಲಿಸಿಕೊಂಡು ಎಲ್ಲ ಆಯಾಮಗಳಲ್ಲಿ ತನಿಖೆ ಕೂಡ ಮಾಡ್ತಾ ಇರುವಂಥದ್ದು. ಮತ್ತು ಈಗಾಗಲೇ ಕಾರು ಕೂಡ ಒಂದು ಪತ್ತೆಯಾಗಿರುವಂಥದ್ದು. ಸುಮಾರು ದೆಹಲಿ ಪೊಲೀಸರಿಂದ 12ಕ್ಕೂ ಹೆಚ್ಚು ಸ್ಥಳಗಳಲ್ಲಿ ದಾಳಿ ನಡೆಸಿ ಒಂದು ಕಾರನ್ನು ಎಲ್ಲಿ ಬಂತು ಮತ್ತು ಯಾರು ತಂದರು ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಪ್ರಮುಖವಾಗಿ ಇದು ಹರಿಯಾಣದ ಫರೀದಾಬಾದ್ನಿಂದ ಖರೀದಿಸುವಂಥ ಏನು ಒಂದು ಕಾರ್ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಈಗ ಪುಲ್ವಾಮಾದ ನಂಟು ಕೂಡ ಈ ಒಂದು ಕಾರಿಗೆ ಇರುವಂಥದ್ದು. ಅಂದರೆ ಅಲ್ಲಿರುವಂಥ ವ್ಯಕ್ತಿ ಅಂದರೆ ತಾರಿಕ್ಗೆ ಸೇರಿದ ಅನ್ನೋದು ಕಾರು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಅಂದರೆ ಓನರ್ ಬೇರೆ ಹೆಸರಲ್ಲಿ ಇದ್ರೂ ಕೂಡ ಅಲ್ಲಿಂದ 3ನೇ ವ್ಯಕ್ತಿಗೆ ಕಾರು ಸೇರಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಮತ್ತೊಂದು ಕಡೆ ಈಗ ಮೊನ್ನೆ ಅಷ್ಟೇ ಏನು ಆ ಸ್ಫೋಟಗಳನ್ನ ವಶಕ್ಕೆ ಪಡಿಸಿಕೊಂಡು 4 ಶಂಕಿತರನ್ನ ಏನು ವಶಕ್ಕೆ ಪಡೆದು ವಿಚಾರಣೆ ಕೂಡ ಮಾಡಿದ್ರು. ಅದರಲ್ಲಿ 2 ವೈದ್ಯರು ಕೂಡ ಇರುವಂಥದ್ದು. ಈ 2 ವೈದ್ಯರ ಜೊತೆಗೆ 3ನೇ ವೈದ್ಯ ಇದ್ದ ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಆತನ ಕೃತ್ಯ ಇರಬಹುದು ಅನ್ನೋದು ಕೂಡ ಈಗ ತನಿಖೆಯಲ್ಲಿ ಗೊತ್ತಾಗ್ತಾ ಇದೆ. ಸ್ಥಳದಲ್ಲಿ NIA ಆಗಿರ್ಬೋದು, NSG ಆಗಿರ್ಬೋದು ಮತ್ತು FSL ತಂಡ ಈಗಾಗಲೇ ಏನು ರಾತ್ರಿಯಿಂದನೂ ಕೂಡ ನಿರಂತರವಾಗಿ ಒಂದು ಪರಿಶೀಲನೆಯಲ್ಲಿ ಮಾಡ್ತಾ ಇದ್ದಾರೆ. ನಾವು ದೃಶ್ಯದಲ್ಲಿ ನೋಡ್ಬೋದಾಗಿದೆ. ಈಗ ಇವತ್ತು ಏನು ಕ್ರೈಮ್ ಸೀನನ್ನು ಸೆಕ್ಯೂರ್ ಮಾಡುವಂಥ ಉದ್ದೇಶ ಹಿನ್ನೆಲೆಯಲ್ಲಿ ಅದನ್ನು ಏನು ತೋರಿಸಬಾರ್ದು ಅನ್ನೋ ನಿಟ್ಟಿನಲ್ಲಿ ಪರ್ದೆ ಕೂಡ ಬಿಟ್ಟಿರುವಂಥದ್ದು. ಸಾಕಷ್ಟು ತನಿಖೆ ಕೂಡ ನಡೀತಾ ಇದೆ ಅಂತ ಹೇಳ್ಬೋದು. ಈ ಪರ್ದೆ ಹಿಂದೆ ಏನು ಒಂದು ಕಾರು ಹುಂಡೈ ಕಾರ್ ಏನು ಸ್ಫೋಟ ಆಗಿತ್ತು ಅದು ಕೂಡ ಅಲ್ಲೇ ಇರುವಂಥದ್ದು ಕೂಡ ನಾವು ದೃಶ್ಯದಲ್ಲಿ ನೋಡ್ಬೋದಾಗಿದೆ. ಮತ್ತು ಪ್ರಮುಖವಾಗಿ ಇಲ್ಲಿ ಒಂದು CCTVಗಳನ್ನ ಕೂಡ ಪರಿಶೀಲನೆ ಮಾಡಿರುವಂಥದ್ದು. ಈ CCTVಯಲ್ಲಿ ಆ ಒಂದು ಕಾರ್ ಇಲ್ಲಿಗೆ ಹೇಗೆ ಬಂತು, ಅದರಲ್ಲಿ ಎಷ್ಟು ಜನ ಇದ್ರು ಅನ್ನೋದು ಕೂಡ ಪರಿಶೀಲನೆಯಲ್ಲಿ ಗೊತ್ತಾಗ್ತಾ ಇದೆ. ಶಂಕಿತ ಏನು ಒಂದು ಭಯೋತ್ಪಾದಕ ಇದ್ದ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಮತ್ತು ಏನು ಈಗಾಗಲೇ ಆ ವೈದ್ಯರು ಏನು ಅರೆಸ್ಟ್ ಆಗಿದ್ರು ಅದ್ರ ಜೊತೆಗೆ 3ನೇ ವ್ಯಕ್ತಿ ಪರಾರಿಯಾಗಿದ್ದ. ಆತನನ್ನು ಏನು ವಶಕ್ಕೆ ಪಡೆಯುವಂಥ ಏನು ಪ್ರಯತ್ನ ಕೂಡ ಮಾಡಿದ್ರು, ಆತ ಸಿಕ್ಕಿರಲಿಲ್ಲ. ಸದ್ಯ ಆತನೇ ಇಲ್ಲಿ ಏನು ಸ್ಫೋಟ ಮಾಡಿರ್ಬೋದು ಅನ್ನೋದು ಕೂಡ ಈಗ ಗುಪ್ತಚರ ಅಧಿಕಾರಿಗಳು ಕೂಡ ಮಾಹಿತಿ ನೀಡ್ತಾ ಇದ್ದಾರೆ. ಇವತ್ತು ಈಗಾಗಲೇ ಕೇಂದ್ರ ಗೃಹ ಸಚಿವರಾದಂಥ ಅಮಿತ್ ಶಾ ಅವರು ಕೂಡ ಮತ್ತು ಜೊತೆಗೆ ಏನು ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಒಂದು ಉನ್ನತ ಮಟ್ಟದ ಸಭೆ ಕೂಡ ಕರೆದಿರುವಂಥದ್ದು. ಈ ಎಲ್ಲ ವಿಚಾರಗಳು ಕೂಡ ಚರ್ಚೆ ಮಾಡುವಂಥ ಸಾಧ್ಯತೆ ಇರುವಂಥದ್ದು. ಯಾಕಂದರೆ ಇದು ಕೇಳಿ ಜನನಿಬಿಡ ಪ್ರದೇಶವಾದಂಥ ಕಾರಣ ಪಕ್ಕ ಪ್ಲಾನ್ ಮಾಡಿ ಪಕ್ಕ ಟೈಮಿಂಗ್ಸಲ್ಲಿ ಹೆಚ್ಚಾಗಿ ಜನರು ಓಡಾಡುವಂಥ ಸಂದರ್ಭದಲ್ಲಿ ಬಂದು ಸ್ಫೋಟ ಮಾಡಿರ್ಬೋದು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಈಗ ಅದರಲ್ಲಿ ಆತ್ಮಾಹುತಿ ದಾಳಿ ಎಂಬುದು ಕೂಡ ಮೇಲ್ನೋಟಕ್ಕೆ ಶಂಕೆ ವ್ಯಕ್ತ ಆಗ್ತಾ ಇದೆ. ಯಾಕಂದರೆ ಈಗ FSL ಏನು ಅಧಿಕಾರಿಗಳ ಮಾಹಿತಿ ಪ್ರಕಾರ ಇಲ್ಲಿ ಯಾವುದೇ ರೀತಿಯ ಒಂದು ಏನು IED ಇಂದ ಬ್ಲಾಸ್ಟ್ ಆಗಿಲ್ಲ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಯಾಕಂದರೆ ಅಲ್ಲಿ ಏನಾದರೂ ಬ್ಲಾಸ್ಟ್ ಆಗಿದ್ರೆ ಯಾವುದೇ ಒಂದು ಏನು ಲೋಹದ ತುಣುಕುಗಳು ಕೂಡ ಪತ್ತೆಯಾಗಿಲ್ಲ. ಈ ಹಿನ್ನೆಲೆಯಲ್ಲಿ ಎಲ್ಲ ಆಯಾಮಗಳಲ್ಲಿ ತನಿಖೆ ಮಾಡ್ತಾ ಇದೆ. ಒಟ್ಟಾರೆ ಇವತ್ತು ಇನ್ನು ಮತ್ತಷ್ಟು ತನಿಖೆ ಚುರುಕಾಗ್ತಾ ಇರುವಂಥದ್ದು. ಈಗ ಶಂಕಿತರನ್ನ ವಶಕ್ಕೆ ಪಡೆದು ವಿಚಾರಣೆ ಕೂಡ ಮಾಡ್ತಾ ಇರುವಂಥದ್ದು.